ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅರಮನೆ ಅಡಿಗೆ. ನಾವು ಇವತ್ತು ಟೇಸ್ಟಾಗಿರುವಂಥ ಚಿಕನ್ ಬಿರಿಯಾನಿ ಈಸಿಯಾಗಿ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನೀವು ಅದಿಲ್ಲ ಅಂದರೆ ಬೇರೆ ಥರ ಬಾಸುಮತಿ ರೈಸ್ ಇದ್ದರೂ ತಗೊಳ್ಳಿ, ಇಲ್ಲಾಂದರೆ ಮನೆಯಲ್ಲಿರೋ ಸಣ್ಣ ಅಕ್ಕಿ ಇಲ್ಲಾಂದರೆ ಬಿರಿಯಾನಿ ಅಕ್ಕಿ ಸಿಗುತ್ತಲ್ಲ ಅದರಲ್ಲೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಬಿರಿಯಾನಿನ ಆ ಥರ ಅಕ್ಕಿಲಿ ಮಾಡಿದ್ರೇ ಉದುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಬಿರಿಯಾನಿ ಅಕ್ಕಿ ತಗೊಳ್ಳಿ, ಇಲ್ಲಾಂದರೆ ಬಾಸುಮತಿ ಅಕ್ಕಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಒಂದು 3 ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ಒಂದು 20 ನಿಮಿಷಗಳ ಕಾಲ ನೆನೆಯಕ್ಕೆ ಇಟ್ಬಿಡೋಣ. ಒಂದು ಕುಕ್ಕರಲ್ಲಿ ಬಿಸಿ ಮಾಡಿಕೊಂಡು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ, 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ಬಿಸಿ ಆಗ್ತಾಯಿದೆ. ಈ ಟೈಮಲ್ಲಿ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಹೂವು ಇಷ್ಟನ್ನು ಹಾಕ್ಕೊಳ್ಳಿ. ನಂತರ 2 ಈರುಳ್ಳಿ ಹಾಕ್ಕೊಳ್ಳಿ, ಉದ್ದು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. 4 ಹಸಿಮೆಣಸಿನ್ಕಾಯಿನ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಎಷ್ಟೆಷ್ಟಿದೆ ಅಂತ. ಶುಂಠಿ, ಬೆಳ್ಳುಳ್ಳಿ ಮತ್ತು ಸಣ್ಣ ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಪೇಸ್ಟ್ ಆಗಿದೆ, ಎತ್ತಿಟ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಪುದೀನ ಹಾಕ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಪೇಸ್ಟ್ ಹಾಕ್ಕೊಳ್ಳೋಣ. ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ. ಚೆನ್ನಾಗಿ ಘಮ ಬಂದಮೇಲೆ ನಂತರ 2 ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊನು ಫ್ರೈ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾವು ಚಿಕನ್ ಹಾಕ್ಕೊಳ್ಳೋಣ. ಇಲ್ಲಿ 600 ಗ್ರಾಮ್ ಇದೆ ಚಿಕನ್ನು. ನಾವು ಅರ್ಧ kg ಅಕ್ಕಿಗೆ 600 ಗ್ರಾಮ್ ಚಿಕನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಬಿರಿಯಾನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಅರಿಶಿನ 1/4 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನು, ಬಿರಿಯಾನಿ ಪೌಡ್ರು 1 ಸ್ಪೂನು, ಗರಂ ಮಸಾಲೆ ಅರ್ಧ ಸ್ಪೂನು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದೆ. ಈ ಟೈಮಲ್ಲೇ ನಾವು 1 ಕಪ್ಪಷ್ಟು ಮೊಸರು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಮಸಾಲೆ ಎಲ್ಲ ಹಾಕಾಗಿದೆ. ಈ ಟೈಮಲ್ಲಿ ಇದನ್ನು ಚೆನ್ನಾಗಿ ಚಿಕನ್ನು ಮಸಾಲೆ ಎಲ್ಲ ಜೊತೆಲೇ ಚೆನ್ನಾಗಿ ಬೇಯಲಿ. ಸ್ವಲ್ಪ ಹೊತ್ತು ಮುಚ್ಚಿಡೋಣ. ನೋಡಿ ಚಿಕನ್ ಎಲ್ಲ ಬೆಂದಿದೆ, ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ಟೈಮಲ್ಲಿ ನಾವು ನೀರು ಹಾಕ್ಕೊಳ್ಳೋಣ. ನಾನು 2 ಲೋಟ ಅಕ್ಕಿ ತಗೊಂಡಿದ್ದೆ. ಅದಕ್ಕೆ 2 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಲೋಟಕ್ಕೆ 1.5 ಲೋಟ ನೀರು ತಗೊಂಡ್ರೆ ಸಾಕಾಗುತ್ತೆ. ಒಂದು ಲೋಟಕ್ಕೆ ನಾವು 1.5 ಲೋಟ ನೀರು ಹಾಕಿದ್ರೆ ಅನ್ನ ಕರೆಕ್ಟಾಗಿ ಉದುದ್ರಾಗಿ ಸೂಪರಾಗಿ ಬರುತ್ತೆ. ಇದನ್ನ ನಾವು ಜರಡಿ ಪಾತ್ರೆಯಲ್ಲಿ ಹಾಕಿ ನೀರನ್ನ ಸೋರ್ಲಿಕ್ಕೊಳ್ಳೋಣ. ಯಾಕೆಂದರೆ ನಾವು ಹಾಕಿರೋ ನೀರಿಗೇ ಈ ಅಕ್ಕಿಗೂ ಕರೆಕ್ಟಾಗಿರುತ್ತೆ. ತುಂಬ ಜಾಸ್ತಿ ನೀರು ಹಾಕ್ಬಿಟ್ರೂ ಈ ಅಕ್ಕಿ ಬೇಗ ಒಡೆದೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ಡ್ರೈ ಆದಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಅಕ್ಕಿ ಹಾಕಾಗಿದೆ. ಇದನ್ನು ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹಾಕಿ
ಮುಚ್ಚಿಟ್ಬಿಡೋಣ. ನಾನೇನು ಲಾಕ್ ಮಾಡಿಲ್ಲ ಇದನ್ನು, ಸುಮ್ಮನೆ ಹಾಗೆ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡಿ, ಮತ್ತೆ ಇದನ್ನು ತೆಗೆದು ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಆಗ್ತಾ ಇದೆ ಬಿರಿಯಾನಿ, ಘಮ ಘಮ ಅಂತ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಒಂದು ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಒಂದು ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅರ್ಧ kg ಅಕ್ಕಿಗೆ ನಾವು ಒಂದು ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು. ಮತ್ತು ಮುಚ್ಚಿಟ್ಟು ತೆಗೆದಿದ್ದೀವಿ. ನೋಡಿ, 85% ಅಷ್ಟು ಬೆಂದಿದೆ. ನೋಡ್ತಾ ಇರ್ಬೋದು. ನಾವು ಇದನ್ನು ದಮ್ಮಿಗೆ ಇಟ್ಕೊಳ್ಳೋಣ. ಸ್ವಲ್ಪ ಕರೆಕ್ಟಾಗಿ ಟೈಟಾಗಿರುವಂಥ ಪ್ಲೇಟ್ನ ಮುಚ್ಕೊಳ್ಳಿ. ಮುಚ್ಚಿ ಮೇಲ್ಗಡೆ ಸ್ವಲ್ಪ ತೂಕವಾಗಿರೋದನ್ನ ಮಡಗಿಬಿಡೋಣ. ನೋಡಿ, ಒಂದು 5 ನಿಮಿಷ ದಮ್ಗೆ ಇಟ್ಟಿದ್ವಿ. ತೆಗಿಯೋಣ. ನೋಡ್ತಾ ಇರ್ಬೋದು ಸೂಪರಾಗಿ ಬಿರಿಯಾನಿ ರೆಡಿಯಾಗಿ ಹೋಗಿದೆ. ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ ಅಂತ. ತುಂಬ ಟೇಸ್ಟ್ ಆಗಿದೆ ಇದು ಬಿರಿಯಾನಿ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿಯಾಗಿದೆ. ಆರಿದ್ಮೇಲೆ ಇನ್ನೂ ಉದುದ್ರಾಗಿ ಸೂಪರಾಗಿರುತ್ತೆ. ಮೊಸರು ಬಜ್ಜಿ ಮತ್ತು ಚಿಕನ್ ಗ್ರೇವಿಗೆಲ್ಲ ತುಂಬ ಟೇಸ್ಟಾಗಿರುತ್ತೆ. ಮನೇಲಿ ಒಂದು ಟೈಮ್ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ, ಹಾಗೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.